ಯಾಕೋ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಬರೀ ಸಾವಿನ ಸುದ್ದಿಗಳನ್ನೇ ಅಪಘಾತಗಳ ಸುದ್ದಿಗಳನ್ನೇ ಕೇಳ್ತಾ ಇದ್ವಿ. ಮಹಾರಾಷ್ಟ್ರದಿಂದಲೂ ಕೂಡ ಅದೇ ವರದಿ ಬರ್ತಾ ಇದೆ. ಅಲ್ಲೂ ಕೂಡ 10ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂತಹ ದುರ್ಘಟನೆ ಒಂದು ಸಂಭವಿಸಿದೆ. ಅದು ರೈಲಿನ ಮೂಲಕವಾಗಿ, ಕರ್ನಾಟಕ ಎಕ್ಸ್‌ಪ್ರೆಸ್ ಮೂಲಕವಾಗಿ. ಯಾವ ಟ್ರೈನು ಅಂತಂದ್ರೆ ಕರ್ನಾಟಕ ಎಕ್ಸ್‌ಪ್ರೆಸ್. ಹೇಗಾಯಿತು ಅನ್ನೋದನ್ನ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀವಿ. ಸೊ ಕರ್ನಾಟಕ ಎಕ್ಸ್‌ಪ್ರೆಸ್ ರೈಲು ಹರಿದು 10ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಪುಷ್ಪಕ್ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಕಾಣಿಸಿಕೊಂಡಂತಹ ಬಿಸಿ ಗಾಳಿ, ಸೊ ಬೆಂಕಿ ಅಂತ ಭಾವಿಸಿ ಪ್ರಯಾಣಿಕರೆಲ್ಲ ಕೆಳಗಡೆಗೆ ಇಳಿದು ಬಿಡ್ತಾರೆ. ಸೊ ಈ ವೇಳೆ ಪಕ್ಕದ ಹಳಿಯಲ್ಲಿ ಕರ್ನಾಟಕ ಎಕ್ಸ್‌ಪ್ರೆಸ್ ಹೋಗ್ತಾ ಇರುತ್ತೆ. ಹಳಿಯಲ್ಲಿದ್ದಂಥ ಪ್ರಯಾಣಿಕರ ಮೇಲೆ ರೈಲು ಹರಿದು 10ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂತಹ ದುರ್ಘಟನೆ ಒಂದು ಮಹಾರಾಷ್ಟ್ರದ ಜಲಗಾವ್ನಲ್ಲಿ ನಡೆದಿರೋದು. ಸೊ ಪುಷ್ಪಕ್ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಬಿಸಿ ಗಾಳಿ ಬಂದಿದೆ, ಅದು ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಅಂತೇಳಿ ದಿಢೀರ್ ಅಂತ ಇಳಿತಾರೆ. ಪಕ್ಕದಲ್ಲಿ ರೈಲ್ ಹಳಿ ಇರುತ್ತೆ. ಸೊ ಹಾಗಾಗಿ ಆ ಟ್ರ್ಯಾಕಲ್ಲಿ ಕರ್ನಾಟಕ ಎಕ್ಸ್‌ಪ್ರೆಸ್ ರೈಲ್ ಕೂಡ ಹೋಗ್ತಾ ಇರುತ್ತೆ. ಅದರಿಂದಾಗಿ ಅನಾಹುತ ಸಂಭವಿಸಿದೆ. ಪಾಪ ನೋಡಿ, ಇವೆಲ್ಲ ಎಕ್ಸ್‌ಪ್ರೆಸ್ ರೈಲುಗಳು ಅಷ್ಟು ಸುಲಭವಾಗಿ ನಿಮಗೆ ಕಂಟ್ರೋಲ್ಗೂ ಕೂಡ ಇರೋದಿಲ್ಲ. ಅಲ್ಲಿ ಬೆಂಕಿ ಕಾಣಿಸ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು, ಬಿಸಿ ಗಾಳಿ ಬರ್ತಾ ಇದೆ, ಬೆಂಕಿ ಹತ್ಕೊಂಡಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಚಾವ್ ಆಗೋಕ್ಬಿಟ್ಟು ಇಲ್ಲಿ ಸಾವನ್ನು ತಂದುಕೊಂಡಿರುವಂತಹ ದುರ್ಘಟನೆ ಇದು. ಯಾಕೆ ಯಾವ್ಯಾವುದು ಹೇಳುವಂಥದ್ದು ಕಿವಿ ಕೊಡ್ತೀರಾ? ಅದೆಲ್ಲದಕ್ಕೂ ಕೂಡ ಅಷ್ಟೇ. ಏನೋ ಹೇಳಿದ ತಕ್ಷಣ ಅದು ಕಿವಿ ಕೊಟ್ಬಿಟ್ಟು ನಿಮ್ಮ ಪಾಡಿಗೆ ನೀವೇ ಏನೋ ಮಾಡ್ಕೊಳ್ತೀರಾ. ಅದರ ದುರಂತಗಳನ್ನು ನೋಡ್ಕೊಳ್ಳಿ ಹೇಗಾಗಿದೆ ಅಂತ ಹೇಳಿ. ಈ ರೀತಿಯಾಗಿ 10ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದಾರಂತೆ. ಸಾವಿನ ಲೆಕ್ಕ ಇನ್ನೂ ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಕಾರಣ ಎಷ್ಟು ಜನ ಕೆಳಗಡೆ ಇಳಿದ್ಬಿಟ್ಟಿದ್ರು. ಆ ರೀತಿಯಾಗಿ ಭಯದ ವಾತಾವರಣದಲ್ಲಿ ದಿಢೀರ್ ಅಂತ ಎಲ್ಲರೂ ಇಳಿದ್ಬಿಟ್ಟಿರ್ತಾರೆ ಕೆಳಗಡೆಗೆ. ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ಕರ್ನಾಟಕ ಎಕ್ಸ್‌ಪ್ರೆಸ್ ಇದು. ಲಕ್ನೋರಿಂದ ಮುಂಬೈಗೆ ತೆರಳುತ್ತಾ ಇದ್ದಂಥ ಪುಷ್ಪಕ್ ಎಕ್ಸ್‌ಪ್ರೆಸ್. 40ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. 7-8 ಜನರ ಸ್ಥಿತಿ ಇನ್ನೂ ಗಂಭೀರವಾಗಿದೆ ಅಂತಿದ್ದಾರೆ. ಈಗಾಗಲೇ 10 ಜನ ಸಾವನ್ನಪ್ಪಿದ್ದಾರೆ. ಸಾವು ನೋವು ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ದುರ್ಘಟನೆಯನ್ನ ನೋಡ್ತಾ ಇದ್ರೆ ಸಾವಿನ ಸಂಖ್ಯೆ ಇನ್ನೂ ಏರಿಕೆ ಆಗುವಂತ ಲಕ್ಷಣಗಳಿದೆ. ಬಟ್ ಆಗಬಾರ್ದು ಅಂತ ಪ್ರಾರ್ಥನೆ. ಬಟ್ ಕಷ್ಟ. ಕಾರಣ ದಿಢೀರ್ ಅಂತ ಅಲ್ಲೇನೋ ಬೆಂಕಿ ಕಾಣಿಸ್ಕೊಂಡಿದೆ ಅಂತಂದಾಗ ಎಲ್ಲರೂ ಇಳಿದು ಬಿಡ್ತಾರೆ. ಒಬ್ರು ಹೇಳಿದ ತಕ್ಷಣ ಸಾಕು, ಅದಕ್ಕೆ ಎಲ್ಲರೂ ಕಿವಿಗೊಟ್ಟು ಹೌದಾ ಹೌದು ಅಂತ ಇಳಿದು ಬಿಡ್ತಾರೆ. ಅದರ ಪರಿಣಾಮವಾಗಿ ಇಂತಹ ದುರ್ಘಟನೆಗಳು ಸಂಭವಿಸುತ್ತವೆ. ಅದು ಹಲವು ಕಡೆಗಳಲ್ಲಿದೆ. ಈಗ ಎಲ್ಲೋ ಬೆಂಕಿ ಅವಘಡ ಆಗಿದೆ ಅಂತ ಅಲ್ಲೂ ಹಾಗೆ ಮಾಡ್ತಾರೆ, ಇಲ್ಲೂ ಹಾಗೆ. ಆ ಟ್ರೈನ್ ಕಂಟ್ರೋಲಿಗೆ ಸಿಗಲ್ಲ. ಅದೇನು ಕಾರು ಅಲ್ಲ, ಬೈಕು ಅಲ್ಲ, ಅವೇ ಕಂಟ್ರೋಲಿಗೆ ಸಿಗಲ್ಲ. ಇಲ್ಲಿ ಟ್ರೈನ್ ಎಲ್ಲಿಂದ ಸಿಗ್ಬೇಕು? ಅದು ರೈಲಿಗೆ ಬೆಂಕಿ ಬಿದ್ದಿದೆ ಅನ್ನೋ ವದಂತಿಯೇ ಘಟನೆಗೆ ಕಾರಣವಾಗಿರೋದು. ಬೆಂಕಿ ಭೀತಿಯಿಂದ ಟ್ರ್ಯಾಕ್ಗೆ ಹಾರಿದ್ದೇ ಘಟನೆಗೆ ಕಾರಣವಾಗಿದೆ. ಪುಷ್ಪಕ್ ಎಕ್ಸ್‌ಪ್ರೆಸ್ ರೈಲಿನಿಂದ ಇಳಿತಾರೆ ಪ್ರಯಾಣಿಕರು. ಪಕ್ಕದಲ್ಲಿ ಇನ್ನೊಂದು ಹಳಿಯ ಮೇಲೆ ಬರ್ತಾ ಇದ್ದಂಥ ಕರ್ನಾಟಕ ಎಕ್ಸ್‌ಪ್ರೆಸ್ ಅವರ ಮೇಲೆ ಹರಿದು ಈ ರೀತಿಯಾಗಿ ಘಟನೆ ಸಂಭವಿಸಿದೆ. ರೈಲಿಗೆ ಬೆಂಕಿ ಬಿದ್ದಿದೆ ಅನ್ನುವಂಥ ವದಂತಿಯಿಂದಾಗಿ ಆ ರೈಲಿನಿಂದ ಕೆಳಗಡೆ ಇಳಿಯಕ್ಕೆ ಹೋಗ್ತಾರೆ. ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಇರುತ್ತೆ, ಆ ಟ್ರ್ಯಾಕ್ ಮೇಲೆ ಹೋಗ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಕರ್ನಾಟಕ ಎಕ್ಸ್‌ಪ್ರೆಸ್ ಕೂಡ ವೇಗವಾಗಿ ಹೋಗುತ್ತೆ. 10 ಜನ ಸಾವನ್ನಪ್ಪಿದ್ದಾರೆ. 6ರಿಂದ 7 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 40ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಬಹಳ ಅನ್ಯಾಯ ರೀ ಸಾವು. ಬಟ್ ಯಾಕೆ ಈ ವದಂತಿಗಳು, ಕೆಲವು ಟೈಮಲ್ಲಿ ವದಂತಿಗಳು ಬಹಳಷ್ಟು ಇಂಥ ದುರ್ಘಟನೆಗಳನ್ನು ಸಂಭವಿಸೋಕೆ ಕಾರಣವಾಗ್ಬಿಡುತ್ತೆ. ಏನಿದೆ ಈ ದುರ್ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ಶಬೀರ್? ಅರುಣ್, ನೀವು ಹೇಳ್ದಂಗೆ ಟ್ರ್ಯಾಕ್ ರೈಲ್ವೆ ಬೋಗಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಅನ್ನುವಂಥ ವದಂತಿ ಹಬ್ಬಿರುವಂಥದ್ದೇ ಈ ಘಟನೆಗೆ ಕಾರಣ ಅಂತ ಈಗ ಗೊತ್ತಾಗ್ತಾ ಇರುವಂಥದ್ದು. ಮುಖ್ಯವಾಗಿ ಏನು ಲಕ್ನೋದಿಂದ ಮುಂಬೈಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಟ್ರೈನು ಪುಷ್ಪಕ್ ಎಕ್ಸ್‌ಪ್ರೆಸ್ ಏನಿದೆ, ಇದರಲ್ಲಿ ಒಂದು ಬೋಗಿಯಲ್ಲಿ ಇದರಲ್ಲಿ ಕೆಲವರು ಏಕಾಏಕಿ ಬೋಗಿಯಿಂದ ಹೊರ ಹಾರಲಿಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡಿ ಒಬ್ಬರನ್ನೊಬ್ಬರು ಹಾರಲಿಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಏನು ಎಲ್ಲರೂ ಕೂಡ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಆ ಕಡೆಯಿಂದ ಅಂದರೆ ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ಕರ್ನಾಟಕ ಎಕ್ಸ್‌ಪ್ರೆಸ್ ಹಳಿಯ ಮೇಲೆ ಇಲ್ಲಿಂದ ಈ ಟ್ರೈನಿಂದ ಹಾರಿದಂಥ ಜನರು ಬೀಳ್ತಾರೆ. ಸೊ ಏಕಾಏಕಿ ಕರ್ನಾಟಕ ಎಕ್ಸ್‌ಪ್ರೆಸ್ ಕೂಡ ಈ ಒಂದು ಪ್ರಯಾಣಿಕರ ಮೇಲೆ ಹರಿದು ಸ್ಥಳದಲ್ಲೇ ಅವರು ಸಾವನ್ನಪ್ಪಿರುವಂಥದ್ದು. ಈಗ 9 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. 7-8 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 40 ಜನ ಸಾಮಾನ್ಯ ಗಾಯಗಳಿಂದ ಬಳಲ್ತಾ ಇದ್ದಾರೆ. ಅವ್ರನ್ನ ಎಲ್ಲರೂ ಕೂಡ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಈಗ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಅರುಣ್.